ಬೇಡಮ್ಮ, ನೀನೇ ಅಲಂಕರಿಸಿರು. ಈ ಕಂಠಿಹಾರ ನನಗೇನು ಬೇಡ. ಆದರೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ವಿಷಯವನ್ನು ನಿನಗೆ ಯಾರಾದರೂ ತಿಳಿಸಿರುವರೇ? ಇಲ್ಲವಲ್ಲ ಮಂಥರ. ಇಂತಹ ಮುಖ್ಯವಾದ ವಿಚಾರವನ್ನು ನನ್ನ ಪ್ರಾಣೇಶ್ವರನಾಗಲಿ ಅಥವಾ ನನ್ನ ಪ್ರಿಯಪುತ್ರನಾದ ನೋಡಿದರೆ ಯಾವುದೋ ಶೂನ್ಯ ಗೃಹದಂತೆ ಭಾಸವಾಗುತ್ತಿರುವುದು. ಇದೇನು? ಕೈಕೆಯ ಕೇಶರಾಶಿಯನ್ನು ಅಲಂಕರಿಸುತ್ತಿದ್ದ ಒಡವೆಗಳ ನಾಶ. ಈ ನಾರಿ ಮುಖವೇಗ ಒತ್ತಿದೆ ಮಾರಿಯ ವೇಷ. ಇದನ್ನೆಲ್ಲ ಪರಿಹರಿಸುವ ನೀ ನವನೀಶ. ಕೈಕಾ, ಪರಮ ಮಹೋತ್ಸವ ಕಾಲದಿನಿ. ಕೈಕಾ, ಪರಮ ಮಹೋತ್ಸವ ಕಾಲದಿನಿ ಪರಿಪರಿಯ ತುಗುಡವೇನಿದು ರಮಣಿ. ಕೊರಗುತೆ ನೀ ಮರುಗುತೆ ದೇವಿ, ಕೊರಗುತೆ ನೀ ಮರುಗುತೆ ಮೌನದಿಂದಿರಲೇನು ಕಾರಣ? ದೇವಿ ಹರುಹೋ ನೀ ಹರುಹೋ ಸುಗುಣಾಭರಣ. ಕೈಕಾ, ಕೈಕಾ, ಎಂದೂ ಇಲ್ಲದ ನೀನು ಇಂದು ಇಷ್ಟೊಂದು ಕೋಪಿಷ್ಟಳಾಗಿರಲು ಕಾರಣವೇನು ದೇವಿ? ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಒಂದು ವೇಳೆ ನಾನು ಕೋಪ ಮಾಡಿಕೊಂಡರೆ ನನ್ನ ಕೋಪವನ್ನು ಕೇಳುವರು ಇಲ್ಲಿ ಯಾರಿದ್ದಾರೆ ಹೇಳಿ? ದೇವಿ, ಕೋಪ ಮಾಡ್ಪರೆ ಮಾನಿನಿ ಮಣಿಯ ಕೋಪ ಮಾಡ್ಪರೆ. ಕೈಕಾ, ಕೋಪ ಮಾಡ್ಪರೆ ಮಾನಿನಿ ಮಣಿಯ ಕೋಪ ಮಾಡ್ಪರೆ ಮಾನಿನಿ ಮಣಿಯ ಕೋಪ ಮಾಡ್ಪರೆ. ಕೈಕಾ, ದೇವಿ, ಪ್ರೀತಿಯಿಂದಲೀಗ ಪ್ರಾಂತನಾದೆ ನಾನು. ದೇವಿ, ಪ್ರೀತಿಯಿಂದಲೀಗ ಪ್ರಾಂತನಾದೆ ನಾನು. ಕೋಪ ಬೇಗ ನಿನಗೆ, ಕೋಪ ಬೇಗ ನಿನಗೆ ಶಾಂತಳಾಗು ದೇವಿ. ಕೋಪ ಮಾಡ್ಪರೆ ಮಾಲಿನಿ ಮಣಿಯ ಕೋಪ ಮಾಡ್ಪರೆ ಮಾಲಿನಿ ಮಣಿಯ ಕೋಪ ಮಾಡ್ಪರೆ. ಕೈಕಾ, ಜೋಡಿಸಿ ಕೈಯ ಬೆಟ್ಟು ಬೇನೆ ನೀರೆ. ದೇವಿ,
ದಯಾವ ಕೋಪ ಮಾಡ್ಬಾರೆ ಮಾಲಿನಿ ಮಣಿಯ ಕೋಪ ಮಾಡ್ಬಾರೆ ಮಾಲಿನಿ ಮಣಿಯ ಕೋಪ ಮಾಡ್ಬಾರೆ ಕೈಗಾ ದೇವಿ, ನಿನ್ನ ಕೋಪವನ್ನು ನಾನಲ್ಲದೆ ಮತ್ತಾರಿಂದ ಸಾಧ್ಯ ಕೈಕ ಪರಿಹರಿಸಲು? ನೀನೇ ಯೋಚಿಸು. ನನ್ನ ಕೋಪವನ್ನು ಪರಿಹರಿಸುವವರು ಇಲ್ಲಿ ಯಾರು ಇಲ್ಲ, ಕೇಳುವವರು ಯಾರು ಇಲ್ಲ. ಇಲ್ಲ ಕೈಕ. ಹಾಗಿದ್ದ ಮೇಲೆ ನಾನು ಮತ್ಯಾರ ಬಳಿಯಲ್ಲಿ ಹೇಳಬೇಕು ಹೇಳಿ? ನನ್ನ ಬಳಿಯಲ್ಲಿ ತಿಳಿಸುವಂತಳಾಗು ದೇವಿ. ಪ್ರಾಣೇಶ್ವರ, ಕೈಕ. ತಿಳಿಸಿದರೂ ಕೂಡ ಬಂದ ಪ್ರಯೋಜನವೇನು? ಏನು ದೇವಿ, ಕ್ಷತ್ರಿಯ ಕುಲವರ್ತನಿಯಾದ ನಾನು ನಿನ್ನ ಹೇಳಿದ ವರವನ್ನು ನಾನು ನಡೆಸಿಕೊಡಲಾರೆನೆ ದೇವಿ. ಪ್ರಾಣೇಶ್ವರ, ಕೈಕ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಕೈಕ. ಇಲ್ಲಿ ಕುಳಿತು ಕೊಟ್ಟಿದ್ದೆನು ದೇವಿ. ಬೇಕೆಂದಾಗ ಕೇಳುವಂತೆಯೂ ಹೇಳಿದ್ದೆನು. ನೀನು ಕೇಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ಹಾಗಾದರೆ ಈಗ ಕೇಳುತ್ತಿದ್ದೇನೆ, ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಸಾಹಸಿ ಸಾಹಸಿ, ಎಂತಹ ಸಮಯದಲ್ಲಿ ಎಂತಹ ಸಾಹಸದ ಕಾರ್ಯವನ್ನು ಯೋಚಿಸುತ್ತಿರುವ. ಅದರಿಂದಲ್ಲವೇ ನಿನ್ನ ಮೇಲೆ ನನಗೆ ಅತಿಯಾದ ಪ್ರೀತಿ. ಅಂದರೆ ನನ್ನ ಮೇಲೆ ಅಧಿಕವಾದ ಪ್ರೀತಿ. ಪ್ರಾಣೇಶ್ವರ, ಹಾಗಾದರೆ ನಾನೇನು ಕೇಳಿದರೂ ನೆರವೇರಿಸಿಕೊಡುವಿರಿ. ಆದರೂ ಕೂಡ ನಿಮ್ಮ ಮಾತುಗಳನ್ನು ನಂಬುವ ಬಗೆ ಹೇಗೆ? ನಿಮಗೆ ಹೆಚ್ಚಿನ ಪ್ರೀತಿ ಯಾರ ಮೇಲಿರುವುದು? ಪ್ರೀತಿ ಇರುವುದು ನಿನ್ನೆ ಮೇಲಲ್ಲವೇ ಕೈ? ಅಯ್ಯೋ, ಹೋಯಿತು, ಎಲ್ಲ ಹೋಯಿತು. ನನ್ನ ಮೇಲೆ ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಯೋಚಿಸಿ ನೋಡಿ, ಚೆನ್ನಾಗಿ ಯೋಚಿಸಿ ನೋಡಿ. ಮರೆತಿದ್ದೆನು ದೇವಿ, ನನ್ನ ಪ್ರೀತಿ ಪಾತ್ರನಾದ ಶ್ರೀರಾಮಚಂದ್ರನ ಮೇಲೆ ಅತಿಯಾದ ಪ್ರೀತಿ ಇರು. ನೋಡಿದಿರಾ, ಈಗಲೇ 2 ಮಾತುಗಳನ್ನಾಡುತ್ತಿರುವಿರಿ. ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೀರಾ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು ಹೇಳಿ? ಕೈಕ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ಓಹೋ, ಕುಮಾರನ ಮೇಲಿರುವುದು ಪುತ್ರ ಪ್ರೇಮ. ನೀನೇ ಆಲೋಚಿಸು. ಹಾಗಾದರೆ ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿಕೊಡುತ್ತೇನೆ ಎಂದು ವಚನವನ್ನು ಕೊಟ್ಟರೆ ಆಗ ಆ ವರಗಳನ್ನು ಕೇಳುತ್ತೇನೆ. ದೇವಿ, ದೀಕ್ಷಾ ಬದ್ಧನಾಗಿ ಕುಳಿತಿರುವ ರಾಮಚಂದ್ರನ ಮೇಲೆ ಹಣೆ ಬೇಡ. ನೀನು ಎಂತಹ ಕಷ್ಟಕರವಾದ ಕಾರ್ಯವಾದರೂ ಕೇಳು, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಕೈಕ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇನ್ನೇನು ತಾನೇ ಕೇಳಿಯ ದೇವಿ. ಉಳಿವೆ ಪ್ರಾಣದೊಳಾಸೆಯ ದೇವಿ, ಉಳಿವೆ ಚದುರಂಗ ಬಲಮಂ ಮಪ್ರಜಗಳ ಸಾಮ್ರಾಜ್ಯವಾ ಸಹಿತೇ ದೇವಿ, ಸಹಿತೇ ನಿನ್ನಿಷಾರ್ಥವ ದೇವಿ. ಸಹಿತೇ ನಿನ್ನಿಷ್ಟಾರ್ಥವ ಎಲಜಾಣೆ ನಿನ್ನಾಣೆ ರಾಮಚಂದ್ರನ ಆಣೆ, ರಾಮಚಂದ್ರನಾಣೆ. ದೇವಿ, ಇದು ರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ. ಅದೇನು ಕೇಳು ದೇವಿ. ಹಬ್ಬಾ, ಈಗ
ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳು ದೇವಿ, ಕೇಳಲೇ? ಕೇಳು ದೇವಿ, ಕೇಳಲೇ? ಕೇಳು ಕೈಕಾ. ಪ್ರಾಣೇಶ್ವರ, 1ನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ನಿನ್ನ 2ನೇ ವರ? 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಏನು ದೇವಿ, ನಾನು ಇದುವರೆಗೂ ನಿನ್ನ ಅಂತಃಪುರಕ್ಕೆ ಬಾರದಿದ್ದ ಕಾರಣ ಇಂತಹ ಟೊಕ್ಕು ನುಡಿಗಳನ್ನಾಡಿ ನನ್ನನ್ನು ಭ್ರಾಂತಿಗೊಳಿಸಬೇಡ. ನಿಜವಾದ ಸಂಗತಿಯನ್ನು ಹೇಳು, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಇದೇ ನಿಜವಾದ ಸಂಗತಿಯು. ನನ್ನಾಣೆಗೂ ಅದೇ ನಿಜವಾದ ಸಂಗತಿ. ನಿಮ್ಮಾಣೆಯಾಗಿಯೂ ನನ್ನಾಣೆಯಾಗಿಯೂ ಇದೇ ನಿಜವಾದ ಸಂಗತಿಯು. ರಾಮಚಂದ್ರ, ಇದೇ ಬರಸಿಡಿಲ ಪಾದವ, ಇದೇ ಪುರುಷ ವ್ಯಾಪ್ತಿಯ ನಾಟ್ಯವೇ. ರಾಮಚಂದ್ರ, ದುಡಿಯುವ ಉಳೆ ಇದೆ ಈ ಬರೆಯದು ಉಡಗೆನ್ನೋ, ಈ ಬರೆಯದು ಉಡಗೆನ್ನೋ, ನುಡಿವರೆ ನುಡಿದು ದುರ್ಮಾಶಯ ದೇವಿ. ರಾಮಚಂದ್ರ, ಈಕೆಯ ಮನೋ ಇಂಗಿತವನ್ನು ಭಾಷೆ ಕೊಟ್ಟು ಮೋಸ ಹೋತಲ್ಲ. ಕೈಕಾ, ಇದೊಂದು ವಿಚಾರವನ್ನು ಬಿಟ್ಟು ಬೇರೆ ಏನಾದರೂ ಕೇಳು ದೇವಿ. ಸಾಧ್ಯವಿಲ್ಲ. ನನಗೆ ಬೇರೆ ಯಾವ ವರಗಳು ಬೇಕಾಗಿಲ್ಲ. ಅಯ್ಯೋ, ಈಗ ತಾನೇ ಏನಂದಿರಿ? ಎಂತಹ ಕಷ್ಟಕರವಾದ ವರಗಳಾದರೂ ನಾನು ನೆರವೇರಿಸಿಕೊಡೆಂದು ವಚನವನ್ನು ಕೊಟ್ಟ ಮಾತಿಗೆ ತಪ್ಪುತ್ತಿರುವ ನಿಮ್ಮ ಬಳಿಯಲ್ಲಿ ನಾನು ಬೇರೆ ವರಗಳನ್ನು ಕೇಳಬೇಕೇನು? ಅದೆಂದಿಗೂ ಸಾಧ್ಯವಿಲ್ಲ. ಬೇಡ ಕೈಕಾ.